ಆದರೆ ನಿಮ್ಮ ಮನೇಲಿ ಎಷ್ಟೇ ಕಷ್ಟ ಇದ್ರು ಅದನ್ನು ಸೋಷಿಯಲ್ ಆಗಕ್ಕೆ ಬಿಡದೆ ಎಲ್ಲ ನೋವು ನೀನು ನುಂಗ್ಕೊಂಡಿದೆಯಲ್ಲಮ್ಮ. ನಾನಷ್ಟೇ ಅಲ್ಲ, ಈ ಅಕ್ಕಪಕ್ಕದ ಜನಗಳೆಲ್ಲ ಈ ಸಂಧ್ಯಾ ಬೆಳಕು ಹರಿದ್ರೆ ಲೋಟ ಆಡ್ಕೊಂಡು ಎಲ್ಲರೂ ಮನೆಗೂ ಹೋಗ್ತಾಳೆ ಅಂತ ತಮಾಷೆ ಮಾಡ್ತಾಯಿದ್ರು. ಆದರೆ ನಿಮ್ಮ ಮನೆ ಪರಿಸ್ಥಿತಿನ ನಾವ್ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ಕ್ಷಮಿಸಮ್ಮ. ಸಂಧ್ಯಾ ಅವರೇ, ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಾನೆ ಅಂದ್ರೆ ಅವನು ಮನುಷ್ಯನೇ ಅಲ್ಲ. ಅವನಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮನೆಯವ್ರಿಗೆ ಹೇಳಿ ಒದ್ದು ಒಳಗಾಕಿಸ್ತೀನಿ. ಅಯ್ಯಯ್ಯೋ, ಬೇಡ ಗೌರಿ ಅವರೇ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಪೊಲೀಸ್ಗೆಲ್ಲ ಈ ವಿಷಯ ತಿಳಿಸೋದ್ ಬೇಡ. ನೋಡಿ, ಬೇಕಾದ್ರೆ ಬೇರೆ ಏನಾದ್ರೂ ಮಾಡಿ, ಆದ್ರೆ ಮನೆ ಗೌರವ ಹಾಳಾಗದ್ ಬೇಡ. ಸಂಧ್ಯಾ ಅವರೇ, ವಿಷಯನ ನಮಗ್ ಮುಟ್ಸಿದ್ರಲ್ಲ, ಅಷ್ಟು ಸಾಕು. ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಜೀವನದಲ್ಲಿ ಜೋಶ್ ಇರ್ಬೇಕು. ಹೌದೌದು, ಜೋಶ್ ಅಂತೆ ಜೋಶು. ಕುಡ್ಕೊಂಬಂದು ಫುಟ್ಬಾಲ್ ತರ ಹೊಡಿತಾನಲ್ಲ, ಆಗ ಗೊತ್ತಾಗತ್ತೆ ಜೋಶ್ ಅಂದ್ರೆ ಏನು ಅಂತ. ಸುಮ್ನೆರಮ್ಮ. ರೀ ಸಂಧ್ಯಾ ಅವರೇ, ನೀವಿಷ್ಟು ನೋವಲ್ಲಿದ್ರು ತಮಾಷೆ ಮಾಡ್ತಿದ್ದೀರಲ್ಲ, ಅದಕ್ಕೆ ರೀ ನಿಮ್ ಕಷ್ಟ ಏನು ಅಂತ ಇಷ್ಟು ದಿನ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಗೊತ್ತಾದ್ರೆ ಏನ್ ಪ್ರಯೋಜನ ಗಿರ್ಜವ್ರೆ? ಕಾಡಲ್ಲಿರೋ ಮೃಗನ ಬೇಕಾದ್ರೆ ಪಳಗಿಸ್ಬೋದು, ಆದ್ರೆ ಕುಡ್ಕೊಂಬರೋ ಗಂಡಸನ ಪಳಗ್ಸಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ನಮಸ್ತೆ. ಇವಳು ನನ್ನ ತಂಗಿ ಗೌರಿ ಅಂತ. ಇವ್ರು ನಮ್ಮ ಪಕ್ಕದ ಮನೆಯವರು ಸಂಧ್ಯಾ ಅಂತ. ಗೊತ್ತಿದೆ. ನಿಮಗೆ ಹೇಗೆ ಗೊತ್ತು? ನೀವು ಗರ್ಭಗುಡಿ ಮುಂದೆ ಹೇಳ್ಕೊತಿದ್ರಲ್ಲ, ಆಗ್ಲೇ ನಾನು ಕೇಳಿಸ್ಕೊಂಡೆ. ನಾವ್ ಅದ್ ಹೇಳ್ಕೊಟ್ಟಿದ್ದೆ, ನಿಮ್ಗೆ ಹೇಗ್ ಗೊತ್ತಾಯ್ತು? ಸಂಧ್ಯವ್ರೆ, ನಾನು ಆಗ್ಲೇ ಹೇಳಿಲ್ವಾ ಇವ್ರು ಸಾಮಾನ್ಯದವ್ರಲ್ಲ ಅಂತ. ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ದಾರಿ ದೀಪ ಇವ್ರು. ಇವ್ರು ಹಾಕೋದ್ ದಾರಿನಲ್ಲಿ ನಡೆದ್ರೆ ಕಲ್ಲು ಶಿಲೆ ಆಗತ್ತೆ, ಮುಳ್ಳು ಹೂವಾಗತ್ತೆ. ಅದಕ್ಕೆ ನಿಮ್ಮನ್ನ ಇವ್ರ ಹತ್ರ ಕರ್ಕೊಂಡ್ ಬಂದಿರೋದು. ಹೌದಾ ಅಮ್ಮ? ಅಯ್ಯಯ್ಯೋ, ಅಮ್ಮ ಅಂತ ಹೇಳ್ಬಿಟ್ಟೆ, ಏನು ಅನ್ಕೋಬೇಡಿ. ನಿಮ್ಗೆ ಹಾಗೆ ಕರಿಬೇಕು ಅಂತ ಅನ್ಸಿದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ. ಅಮ್ಮ, ನನ್ ಗಂಡ ದುಡಿದೇ ಇದ್ರು ಪರವಾಗಿಲ್ಲ, ಕುಡ್ಕೊಂಡ್ ಬರ್ಬಾರ್ದು. ನನ್ಗೆ ಹೊಡೆದ್ರು ಪರವಾಗಿಲ್ಲ, ಮನೆಗ್ ಬಂದ್ರೆ ಸಾಕಮ್ಮ. ಇಷ್ಟು ವರ್ಷ ನನ್ನ ಸಮಸ್ಯೆನ ಯಾರಿಗೂ ಹೇಳ್ದಂಗೆ ಮುಚ್ಚಿಟ್ಕೊಂಡಿದ್ದೆ. ಅದು ಹೇಗೋ ಗೊತ್ತಾಗೋಯ್ತು. ಅದಕ್ಕೆ ಗಿರ್ಜವರು ನನ್ನನ್ನ ನಿಮ್ ಮುಂದೆ ಕರ್ಕೊಂಬಂದ್ ನಿಲ್ಸಿದ್ದಾರೆ. ನನ್ಗೆ ಏನು ಹೇಳಬೇಕು ಅಂತಾನೆ ತೋಚ್ತಿಲ್ಲಮ್ಮ. ನನಗ್ ಬೇರೆ ಏನು ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗಿರೋ ಅಷ್ಟು ಹೇಳ್ಕೊಂಡಿದ್ದೀನಿ. ಇದು ನಿನ್ನೊಬ್ಳು ನೋವಲ್ಲ ಸಂಧ್ಯಾ, ಈ ಮಣ್ಣಲ್ಲಿ ಹುಟ್ಟಿರೋ ಅಂತ ಎಷ್ಟೋ ಹೆಣ್ಮಕ್ಳು ನೋವು. ಕಟ್ಕೊಂಡ್ ಗಂಡ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾವೇ ಅವ್ರನ್ನ ಸಾಕ್ತಿವಿ. ಆದ್ರೆ ನಮ್ ಜೊತೆ ಕೂತ್ಕೊಂಡು ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು ಅಂತಾರೆ. ಅಯ್ಯೋ, ಏನಾಯ್ತ್ರಿ? ಗಿರಿ, ಅಯ್ಯೋ, ಏನ್ರಿ ಇದು ಹೆಂಡದ ವಾಸನೆ? ಗಿರ್ಜಮ್ಮ, ಇದು ಶಿವಪ್ರಸಾದ್ ಅವರ ಹೊಸ ಅಧ್ಯಾಯ. ಆ ಸಂಧ್ಯನ ಗಂಡನ ಕೃಪಾ ಕಟಾಕ್ಷ. ಸುಮ್ಮನೆ ಗಿರಿ ಕಾಶಿ ಅವರೇ, ಯಾರು ಕುರುಪ ಕಟಾಕ್ಷ ಏನೂ ಇಲ್ಲ. ಗಿರಿ, ನಾನು ಕುಡ್ದಿಲ್ಲ, ಸ್ಮೆಲ್ ಬರ್ತಾ ಇದೆ ಅಷ್ಟೇ. ಏನಿದೆ ಇಷ್ಟೊತ್ತಲ್ಲಿ ಸೌಂಡು? ಕಾಶಿ ಅವರೇ, ಸ್ಮೆಲ್ ಬರ್ತಾ ಇಲ್ಲ ಅಲ್ವಾ? ಮಾತಾಡಿ ಮಾರ್ರೆ. ಜೋರ ಮಾತಾಡ್ಬಿಟ್ನಾ? ಸರಿ. ಅಪ್ಪ, ತಿಂಡಿ ಆಯ್ತಾ? ಹೇ, ಅದೇನ್ ಜೋರ ಬಗ್ಳು? ಅಪ್ಪ, ತಿಂಡಿ ಆಯ್ತಾ? ಅಯೋಗ್ಯ,
ಊಟ ಮಾಡೋ ಟೈಮ್ನಲ್ಲಿ ತಿಂಡಿ ಆಯ್ತಾ ಅಂತ ಕೇಳ್ತೀಯಲ್ಲ, ಏನಮ್ಮ ಇದು? ಊಟ ಬಿಡ್ಸಕ್ ಹೋಗಿ ಇವರೇ ಕುಡ್ಕೊಂಡ್ ಬಂದಿದ್ದಾರೆ ಮಾವ. ಏನು ನನ್ನ ಮಗನಿಗೂ ಕುಡ್ತ ಕಲ್ಸ್ಬಿಟ್ರ? ಯಾರಮ್ಮ ಅದು? ಅವ್ರ ಗಂಡ ಮಾವ. ಏ ಕಾಕಿ, ಏನೋ ಇದು, ಹೇಗಾಯ್ತು? ಯಜಮಾನ್ರೆ ಅದು ಎಂತಾಯ್ತಂದ್ರೆ, ಶಿವಣ್ಣ, ನೀನ್ ಆಡಿದ ಒಂದೊಂದು ಮಾತೇ ಅಲ್ಲ. ಮತ್ತೇನು ಹಾಡ? ಹಾಡಲ್ಲ, ಮಾತು ಅಲ್ಲ, ಅದು ದೇವವಾಕ್ಯ. ಹೌದೌದು, ಮುತ್ತಿನಂತ ಮಾತು. ಮುಚ್ಚುವಂತ ಮಾತಲ್ಲ, ಅದು ದೇವವಾಕ್ಯ. ಶಿವಣ್ಣ, ನೀನ್ ಮನುಷ್ಯನೇ ಅಲ್ಲ, ಮತ್ತೆಂತ ಭೂತವಾ? ಭೂತ, ಪ್ರೇತ, ಪಿಶಾಚಿ, ಪೀಡೆ ಯಾವುದು ಅಲ್ಲ. ಮತ್ತೆ ದೇವತಾ ಮನುಷ್ಯ. ಹೌದೌದು, ಬಂಗಾರದಂತ ಮನುಷ್ಯ. ಬಂಗಾರದಂತ ಮನುಷ್ಯ ಅಲ್ಲ, ದೇವತಾ ಮನುಷ್ಯ. ಶಿವಣ್ಣ, ಸಾಕ್ ನೀನನ್ನ ಬೈತಾ ಇದೆಯೋ ಹೊಗಳ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ನೀವು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರೋ ಶೇಪೌಟ್ ಮಾಡ್ತಾ ಇದ್ದೀರೋ ಅದು ಅರ್ಥ ಆಯ್ತಾ? ಮನೆ ಕಡೆ ಈ ನಿಮ್ಮ ವಾರ್ತಾ ಪ್ರಸಾರವನ್ನ ಇಲ್ಲಿಗೆ ಮುಗಿಸಿ. ಮುಗ್ಸಕ್ ಆಗಲ್ಲ ಶಿವಣ್ಣ. ಶಿವಣ್ಣ, ನೀವು ಎಂತ ದೊಡ್ಡ ಮಾತಾಡಿ ನನ್ನ ಮನಸ್ಸನ್ನೇ ಬದಲಾಯಿಸಿದೀರಾ. ಇನ್ನು ಮೇಲೆ ನಿಮ್ಮ ಮಾತು ಬಿಟ್ಟು ಬೇರೆ ಯಾರ ಮಾತು ನನ್ನ ಕಿವಿ ಕೇಳಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ನನ್ನ ಕಣ್ಣಿಗೆ ಕಾಣವೇ ಇಲ್ಲ.